ಕುಮಟಾ ಗೋವಿಂದ ನಾಯ್ಕ ಅವರು ಇಂದು ನಮ್ಮೊಂದಿಗೆ ಇಲ್ಲ. ಅವರು ಕಾಲಗರ್ಭಶಾಹಿಯಾಗಿ ಒಂದಿಷ್ಟು ವರ್ಷಗಳೇ ಸಂದಿವೆ. ಆದರೂ ಯಕ್ಷಗಾನದಲ್ಲಿ ಹನುಮಂತನ ಪಾತ್ರ ಎಂದಾಕ್ಷಣ ಮೊದಲಿಗೆ ನೆನಪಾಗುವವರು ಅವರೇ. ಅವರಿಗಿಂತ ಮೊದಲು ಹಾಗೂ ಅವರ ನಂತರದಲ್ಲಿ ಆ ಪಾತ್ರವನ್ನ ಘಟಾನುಘಟಿ ಕಲಾವಿದರು ಅನೇಕರು ಮಾಡುತ್ತಲೇ ಬಂದಿದ್ದರೂ ಯಾರು ಹನುಮಂತನ ಪಾತ್ರಕ್ಕೆ ಅವರಿಗೆ ಸರಿ ಎನಿಸಿಲ್ಲ. ಗೋವಿಂದ ನಾಯ್ಕರ ನಂತರದಲ್ಲಿ ಹನುಮಂತನ ಪಾತ್ರಕ್ಕೆ ಹೆಸರಾದವರಲ್ಲಿ ಅವರ ಮಗ ಗಂಪಣ್ಣನೆಂಬವನೇ ಮೊದಲಿಗನಾಗಿ, ಬಳಿಕ ಆ ಸಾಲಿನಿಂದ ದೂರದಲ್ಲಿ ಅವರಿವರನ್ನ ಹೆಸರಿಸಬಹುದು ಎಂದರೆ ಎಳ್ಳೆನಿತು ಉತ್ಪ್ರೇಕ್ಷೆಯಲ್ಲ. ಅಪ್ಪನಂತೆ ಹನುಮಂತನ ಪಾತ್ರದಲ್ಲಿ ಪರಕಾಯ ಪ್ರವೇಶಗೈದು ರಂಗದಲ್ಲಿ ಅಪ್ಪನ ಪಡಿಯಚ್ಚಾಗಿ ಬೆಳಕುಗೊಂಡು ಅಳಿದ ಅಪ್ಪ ಗೋವಿಂದ ನಾಯ್ಕರನ್ನ ಯಕ್ಷಕಲಾ ರಸಿಕರ ಮನದಾಳದಲ್ಲಿ ಜೀವಂತವಾಗಿಡಲು ಸಶಕ್ತನಾದ ಅಭಿಜಾತ ಕಲಾವಿದ. ಹೀಗಾಗಿಯೇ ದಕ್ಷಿಣದಲ್ಲೀತ ಜೂನಿಯರ್ ಕುಮಟಾ ಅಪ್ಪ ಗೋವಿಂದ ನಾಯ್ಕ್, ಅವರ ಚಿಕ್ಕಪ್ಪ ಉತ್ತಮ್ ನಾಯ್ಕ್ ಹಾಗೂ ಚಿದಾನಂದರನ್ನೊಳಗೊಂಡ ಯಕ್ಷಗಾನದ ಹಿನ್ನೆಲೆಯ ಕುಟುಂಬದ ಕುಮಟಾ ಗಣಪತಿ ನಾಯ್ಕ್ ಎಳವಿಯಿಂದಲೇ ಆಟದ ಗುಂಗಿನಿಂದ ದೂರವಾಗಲಾರದೆ ಸೇನೆಯನ್ನೇ ಬಿಟ್ಟು ಬಂದವನು. ಅಪ್ಪನ ಶ್ರೀ ರಾಮನಾಥ ಪ್ರಸಾದಿತ ಯಕ್ಷಗಾನ ಮಂಡಳಿಯು ಡೇರೆ ಮೇಳವಾಗಿದ್ದಾಗ ಹಾಗೂ ಬಯಲಾಟವಾಡುವಾಗಲೂ ಪುಂಡುವೇಷ ಹಾಗೂ ಕಳವೇಷ ಎರಡನ್ನೂ ಮಾಡುತ್ತಲೇ ಸಾಲಿಗ್ರಾಮ, ಗೋಳಿಗರಡಿ, ಅಜ್ರಿ, ಸಿಗಂದೂರು ಮೇಳಗಳಲ್ಲೆಲ್ಲ ತಿರುಗಾಟ ಮಾಡಿ ಮಧ್ಯಂತರದಲ್ಲಿ ಮೇಳದ ಯಜಮಾನಿಕೆಯನ್ನು ಮಾಡಿ ಸರಿಸುಮಾರು 3.5 ದಶಕಗಳ ಯಕ್ಷಯಾನದೊಂದಿಗೆ 60ರ ವಸಂತದೆಡೆ ಸಾಗಿದ್ದು ಅಲ್ಲ, ಮಾಗಿದ್ದು. ಇದು ಗಂಪಣ್ಣನ ಇತಿಹಾಸ. ಗಂಪಣ್ಣ ಅವರಪ್ಪ ಗೋವಿಂದ ನಾಯ್ಕರಂತೆ ಹನುಮಂತನ ಪಾತ್ರಕ್ಕೆ ಹೆಸರಾದವನು. ಗೋವಿಂದ ನಾಯ್ಕ ಅವರು ಭೂಕೈಲಾಸ ಪ್ರಸಂಗದ ರಾವಣ, ವಸಂತ ಸೇನೆ ಪ್ರಸಂಗದ ಶಕಾರ ಹಾಗೂ ಕೀಚಕವಧೆಯ ವಲಲನ ಪಾತ್ರವನ್ನು ಅದ್ಭುತವಾಗಿ ಮಾಡುತ್ತಿದ್ದವರು. ಅವರಂತೆಯೇ ವಸಂತ ಸೇನೆಯ ಶಕಾರನ ಪಾತ್ರವನ್ನ ಮಾಡಿದವರು ಹುಟ್ಟಿಲ್ಲ. ಆದರೆ ಅವರ ಹನುಮಂತನ ಪಾತ್ರದ ಹೆಸರಿನ ಪ್ರಖರತೆಯ ಮುಂದೆ ಇತರ ಪಾತ್ರಗಳೆಲ್ಲ ಉದ್ಗರಿಸಲ್ಪಡುತ್ತಿಲ್ಲ. ಹಾಗೆಯೇ ಗಂಪಣ್ಣನು ಕೂಡ ಶನಿ, ಕೌಸ, ಕೀಚಕ, ಬಸವಾಸುರ ಹಾಗೂ ಸಾಲ್ವ ಮೊದಲಾದ ಪಾತ್ರಗಳಲ್ಲಿ ಸೈ ಎನಿಸಿದರು. ಪ್ರೇಕ್ಷಕರ ಮನದಾಳದಲ್ಲಿ ಕುಳಿತಿದ್ದು ಮಾತ್ರ ಹನುಮಂತನ ಪಾತ್ರದಿಂದ. ರಘೋತ್ತಮ ರಾಮ ಎಂಬ ಪದ್ಯದಲ್ಲಿನ ಪ್ರವೇಶದಲ್ಲಿ ಗಂಪಣ್ಣನ ಅಭಿನಯ, ರಾಮಸಭೆಯು ಕಳಾಹೀನವಾಗಿತ್ತು ಎಂಬ ನಾರದನ ನುಡಿಗೆ ಹಾಗೂ ಪ್ರಭು ಶ್ರೀರಾಮಚಂದ್ರನ ಶತ್ರು ಶಕುಂತಲನ ರಕ್ಷಿಸಬೇಕು ಎಂಬ ಆಂಜನೇಯನ ಮಾತಿಗೆ ಕಿವಿಗೊಡುವಲ್ಲಿ, ಭಾವಪರವಶವಾಗಿ ಚಡಪಡಿಸುವಲ್ಲಿ, ಮೂರ್ಛಿತನಾಗಿ ಬಿದ್ದು ಪ್ರೇಕ್ಷಕರನ್ನು ಹೌಹಾರಿಸುವಲ್ಲಿ ಅಪ್ಪನಿಗಿಂತಲೂ ಮಿಗಿಲು. ನಂದನವನದಂತೆ ಪದ್ಯಕ್ಕೆ ಸಿಂಹಾಸನಕ್ಕೆ ಜಿಗಿಯುವಲ್ಲಿನ ಕೌಶಲ್ಯವಂತೂ ಪರಮಾದ್ಭುತ, ಯಾರಲ್ಲಿಯೂ ಕಂಡಿದ್ದಿಲ್ಲ. ಅದಕ್ಕೆ ಅವನೇ ಸಾಟಿ. ಗಂಪಣ್ಣನು ತನ್ನ ಪಾತ್ರದ ಕುರಿತು ಬೇಕಷ್ಟು ಚಿಂತನೆಗೈಯುತ್ತಾನೆ. ಅವರಿವರಲ್ಲಿ ಕೇಳಿಕೊಳ್ಳುವಲ್ಲಿ ನಾಚುವುದಿಲ್ಲ. ಅವನೊಳಗೆ ಒಬ್ಬ ವಿಧೇಯ ವಿದ್ಯಾರ್ಥಿ ಇದ್ದಾನೆ. ಹಾಗೆಯೇ ಮತ್ತೊಬ್ಬರಿಗೆ ಹೇಳಿಕೊಡುವಲ್ಲಿಯೂ ಆತ ಕೃಪಣನಲ್ಲ. ಹೀಗಾಗಿ ಅವನೊಳಗಿನ ಗುರುತ್ವಕ್ಕೆ ಶರಣನೆಲ್ಲೇಬೇಕು. ಅವನಿಗೆ ತನ್ನ ಸ್ವರೂಪ ಜ್ಞಾನವಿದೆ, ಜೊತೆಗೆ ಸತ್ವಕ್ಕೆ ಮಣಿಯುವ ಉದಾರತೆಯೂ ಇದೆ. ಗುರುಗಳೇ ಎನ್ನುವ ಅವನ ಧ್ವನಿಯಲ್ಲಿ ಸಂಸ್ಕಾರದ ಸಜ್ಜನಿಕೆ ಇದೆ. ಹಾಗಾಗಿ ಆತ ಆಪ್ತನೆನಿಸುತ್ತಾನೆ. ಚಂದದ ಆಳು, ಪ್ರತಿಭಾ ಸಂಪನ್ನ, ಅಭ್ಯಾಸಮುಖಿ, ಸೃಜನಶೀಲ, ಆಲಸ್ಯ ರಹಿತನಾಗಿ ಸಕ್ರಿಯವಾಗಿದ್ದವನು. ಬೇಡದ ಸಿಟ್ಟು ಸಿಡುಕು ಹಠಗಳನ್ನೆಲ್ಲ ಬಿಟ್ಟು ಪಕ್ವವಾದವನು. ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ, ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ, ದೂರ ಮಾಡುವ ಮಂತ್ರ, ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ, ದೂರ ಮಾಡುವ ಮಂತ್ರ, ದೂರ ಮಾಡುವ ಮಂತ್ರ. ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ, ಸುಗುಣರ್ಗೆ ಸುಜ್ಞಾನ, ಸುಗುಣರ್ಗೆ ಸುಜ್ಞಾನ, ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ, ಸುಜ್ಞಾನ ಕೊಡುವ ಮಂತ್ರ, ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ. ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ, ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ, ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ, ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ. ಸ್ಮರಿಸಯ್ಯ 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 ರಾಮ ಮಂತ್ರ, ನಿನ್ನ ಮರಣ ಭೀತಿಯ ಪರಿಹರಿಸುವುದಿ ಮಂತ್ರ. ಸ್ಮರಿಸ
ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ ಮಂತ್ರ